ಮಿಸ್ಟರ್ ಕುಮಾರ್ ಬಂಗಾರಪ್ಪನವರು 2004 ಬಿಜೆಪಿ ಬಂದ, ನೀನು ಬಂದಿರಲಿಲ್ಲ. ಬಿಜೆಪಿ ಬಂದಿರಲಿಲ್ಲ. ನೀನು ಗೊತ್ತಿದೆಯಾ ನಿನ್ನ ಇತಿಹಾಸನ? ಮೊನ್ನೆ ಇದುವರೆಗೆ ಯಾವುದೇ ಭಾರತೀಯ ಜನತಾ ಪಾರ್ಟಿ ಸಭೆ ಸಮಾರಂಭ ಬಂದಿಲ್ಲ. ಸೊರಬದಲ್ಲಿ ಇಡೀ ಜಿಲ್ಲಾ ಭಾರತೀಯ ಜನತಾ ಪಾರ್ಟಿ ಸಂಘ ಪರಿವಾರ ಅಲ್ಲಿ ಮಂಡಲ ಅಧ್ಯಕ್ಷ ಮಾಡಿದ್ರೆ, ಅವರು ಶಾಸಕರಾಗಿದ್ದಾಗ ಪರ್ಯಾಯವಾಗಿ ಬೇರೆ ಅಧ್ಯಕ್ಷನ ಮಾಡಿದೆ ನೀನು. ಇದು ನಿನ್ನ ಬಿಜೆಪಿ ತತ್ವ ಸಿದ್ಧಾಂತನ? ಯಾಕೆ ಒಪ್ಪಿಲ್ಲ? ಮೂಲ ಬಿಜೆಪಿಯನ್ನೆಲ್ಲ ಮರೆತುಬಿಟ್ಟೆ. ನಿನ್ನನ್ನು ಸೋಲಿಸಿದ್ರು, ಹಂಗ ನಾವು ಸೋತಿದ್ವಿ, ಬೇರೆ ಬೇರೆ ಕಾರಣಕ್ಕೆ ಸೋತಿದ್ವಿ. ಎಲ್ಲೋಗಿತ್ತಪ್ಪ ಅವತ್ತು ನಿನ್ನ ಮೂಲ ಬಿಜೆಪಿ? ನಿಮ್ಮ ತಂದೆಯರು ಬಂದ್ಯಾ? ಬರಲಿಲ್ಲ. ಅಧಿಕಾರಕ್ಕೋಸ್ಕರ ಬಂದರು. ಇವರು 2023 ಚುನಾವಣೆ ಸೋತ ಮೇಲೆ ಕ್ಷೇತ್ರ ಮರ್ತು ಬಿಡ್ತಾರೆ. ಕ್ಷೇತ್ರ ಜೊತೆ ಹೊಂದಾಣಿಕೆ ಇಲ್ಲ. ಇವರು ಕಾಂಗ್ರೆಸ್ಗೆ ಹೊಂಟಿದ್ರು, ಸತ್ಯ ಇದು. ಕಾಂಗ್ರೆಸ್ಗೆ ಹೊರಟಿದ್ರು 2023 ಸೋತ ಮೇಲೆ. ಅವರ ಸಹೋದರ ಮಧು ಬಂಗಾರಪ್ಪ ಸೇರಿಸ್ಕೊಳ್ಬಾರ್ದು ನಿನ್ನ ಅಡ್ಡ ಹಾಕಿದ್ರು, ಗೊತ್ತಿದೆಯಾ? ಸೋತು ಸುಣ್ಣಾಗಿ ಮನೆಯಲ್ಲಿ ಕೂತು ಇವ್ರು 5-6 ಜನ ಭಿನ್ನಬಿದ್ದರು. ನಿನ್ನ ಮನೆಗೆ ಬಂದಾದ್ಮೇಲೆ ಸವಕುಲ ನಾಣ್ಯ ಆಗಿದ್ದೆ ನೀನು ರಾಜಕಾರಣದಲ್ಲಿ. ಈಗ ಅವ್ರ ಜೊತೆ ಓಡಾಡಿ ರಾಷ್ಟ್ರೀಯ ನಾಯಕ ಆಗ್ಬೇಕಂತೇಳಿ ಚಾಲ್ತಿ ನಾಣ್ಯ ಹಾಕೊಟ್ಟಿದೀಯಾ? ನಿನ್ನನ್ನ ಬಿಜೆಪಿ ಅಭ್ಯರ್ಥಿ ಅಂತ ಇವ್ರು ಘೋಷಣೆ ಮಾಡ್ತಾರೆ. ಹಬ್ಬ ಶಬಾಷ್. ಯಾರು ಸಿಗ್ಲಿಲ್ಲ ನಿಮಗೆ? ಹೇಳ್ಬೇಕಲ್ಲ. ನಾನು ಕೇಳ್ತೀವಿ, ವಿಜೇಂದ್ರ ರಾಜ್ಯದ ಅಧ್ಯಕ್ಷ ಆದ್ಮೇಲೆ ಭ್ರಷ್ಟಾಚಾರದ ಹೋರಾಟ ಮಾಡಲಿಲ್ಲ. ನೀವ್ಯಾಕೆ ಪಾದಯಾತ್ರೆ ಕೈ ಜೋಡಿಸಲಿಲ್ಲ? ಮೂಡ ಹಗರಣ ಇರ್ಬೋದು, ವಾಲ್ಮೀಕಿ ಹಗರಣ ಇರ್ಬೋದು, ನಾಗೇಂದ್ರ ತಲೆದಂಡ ಆಗಿದ್ದು ಯಾರಿಂದ? ಭ್ರೂಣ ಹತ್ಯೆ ಆಗ್ತದೆ, ನವಜಾತಿ ಶಿಶುಗಳ ಮಾರಣ ಹೋಮ ಆಗ್ತದೆ, ಗರ್ಭಿಣಿಯರು ಸಾವಾಗ್ತದೆ, ಲವ್ ಜಿಹಾದ್ ಮತ್ತು ಮೈಕ್ರೋ ಫೈನಾನ್ಸ್ ನಿಂದ ಇವತ್ತು 16 ಜನ ಸಾವಾಗಿದೆ. ಜನ ಬೀದಿ ಪಾಲಾಗ್ತಾರೆ, ಮನೆಗಳು ಕಂಡುಕೊಂಡಿದ್ದಾರೆ. ಇದರ ವಿರುದ್ಧ ಹೋರಾಟ ಮಾಡತಕ್ಕಂಥ ನಮ್ಮ ರಾಜ್ಯದ ಅಧ್ಯಕ್ಷರು ಯಾರ ವಿರುದ್ಧ ಹೋರಾಟ ಇರಬೇಕಾಯ್ತು? ನಿಮ್ದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟ ಆಗಬೇಕಾಯ್ತು. ಜನ ಮುಗಿತಿದ್ದಾರೆ. ಕಾರ್ಯಕರ್ತರ ಮುಖಂಡರು ನಾವು ಕ್ಷಮೆ ಕೇಳಿದ್ರೆ ಕೈ ಮುಗಿದ ಮಾಧ್ಯಮ ಸ್ನೇಹಿತರ ಮುಖಾಂತರ ಇವತ್ತು ಎಲ್ಲ ಒಂದು ಕಡೆ ನಮ್ಮ ಕಾರ್ಯಕರ್ತರ ಮುಖಂಡರು ನೋವಾಗಿದೆ. ಯಾರಿಂದ? ನಾವು ಅನಿವಾರ್ಯವಾಗಿ ಮಾಧ್ಯಮಕ್ಕೆ ಬರಬಾರ್ದು ಇತ್ತು. ನಾವು ಸೈಲೆಂಟ್ ಆಗಿದ್ವಿ. ಯಡಿಯೂರಪ್ಪನವರು ವಿಜೇಂದ್ರ ಮಾತಾಡಬಾರದು ಸತ್ಯವಾಗ್ಲೂ ಹೇಳಿದ್ದಾರೆ. ಆದ್ರೆ ಅನಿವಾರ್ಯವಾಗಿ ನಿನ್ನೆ ಸಂಜೆ 4:30-5 ಗಂಟೆಗೆ ಕರೆ ಮಾಡಿದಾಗ ತುರ್ತಾಗಿ ಒಂದು 10-11 ಜನ ಸೇರಿದ್ದೀವಿ. ತುರ್ತಾಗಿ ಸೇರಿದ್ದು. ನಾನು ಸವಾಲಾಗ್ತೀನಿ ನಿಮಗೆ, ನಿಮ್ಮ ನಾಟಕಗಳನ್ನ ಬಂದ್ ಮಾಡ್ರಿ. ಇವರೆಲ್ಲ ಏನಾಗಿದೆ ಅಂದ್ರೆ ಜನರಿಗೆ ಕಾಮಿಡಿ ಪೀಸ್ ಆಗಿದ್ದಾರೆ. ಡೆಲ್ಲಿಗೆ ಹೋದು ಬರೋದು, ಅಲ್ಲಿ ಅವ್ರು ಭೇಟಿ ಮಾಡಿದ್ವಿ, ಇವ್ರು ಭೇಟಿ ಮಾಡಿದ್ವಿ, ಪ್ಲಾಂಟ್ ಮಾಡಿಸ್ತಾರೆ ಮಾಧ್ಯಮಗಳಲ್ಲಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.